ನೆಲಹಾಳ್ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಸಹಭಾಗಿತ್ವದಲ್ಲಿ ನೂತನ ಡಿಜಿಟಲ್ ಗ್ರಂಥಾಲಯ ಉದ್ಘಾಟನೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ತುಮಕೂರು ಜಿಲ್ಲೆ ಬೆಳ್ಳಾವಿ ಹೋಬಳಿ ನೆಲಹಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಲಹಾಳ್ ಗ್ರಾಮದಲ್ಲಿ ನೂತನ ಡಿಜಿಟಲ್ ಗ್ರಂಥಾಲಯನ ಉದ್ಘಾಟಿಸಲಾಯಿತು. ಗ್ರಂಥಾಲಯವೆಂಬುದು ಜ್ಞಾನಾರ್ಜನೆಗೆ ಒಂದು ಮೂಲವಾಗಿರುತ್ತದೆ. ಊರುಗಳಲ್ಲಿ ದೇವಾಲಯಗಳು ಇರುವ ಹಾಗೆ ಒಂದೊಂದು ಗ್ರಂಥಾಲಯಗಳು ಇರಬೇಕು ಎಂಬುವಂತೆ ಈ ಗ್ರಾಮದಲ್ಲಿಯೂ ಸಹ ಗ್ರಂಥಾಲಯವನ್ನು ಉದ್ಘಾಟಿಸಿ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ನೆರವಾಗಿದ್ದಾರೆ. ಇನ್ನು PDO ಶ್ರೀನಿವಾಸ್ ಜಿ ಮಾತನಾಡಿ, ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ತಮ್ಮ ತಮ್ಮ ಅನುದಾನದಲ್ಲಿ ಈ ಗ್ರಂಥಾಲಯದ ಕಟ್ಟಡ ನಿರ್ಮಿಸಿ ಅದನ್ನು ಇಂದು ಉದ್ಘಾಟನೆ ಮಾಡಿರುವುದು ತುಂಬ ಸಂತೋಷದಾಯಕವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹಾಗೆಯೇ ಸದಸ್ಯರಾದ ಮಂಜುನಾಥ್ ರವರು ಮಾತನಾಡಿ, 2021ರಿಂದ 2026ರವರೆಗೆ ಚುನಾಯಿತರಾದಂತಹ ಸದಸ್ಯರು ಗ್ರಂಥಾಲಯ ನಿರ್ಮಾಣದ ಕನಸು ಕಂಡಿದ್ರು. ಹಾಗೆ ನಿರ್ಮಿಸಿ ಇಂದು ಉದ್ಘಾಟನೆ ಮಾಡುತ್ತಿರುವುದು ತಮ್ಮೆಲ್ಲರಿಗೂ ಸಂತಸವನ್ನು ತಂದಿದೆ. ಇದರ ಸದುಪಯೋಗವನ್ನು ಎಲ್ಲ ಮಕ್ಕಳು ಪಡೆದುಕೊಳ್ಳಬೇಕಾಗಿದೆ ಎಂದರು. ಈ ಗ್ರಂಥಾಲಯ ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷರಾದ ನಾಗರತ್ನ R, ಸದಸ್ಯರಾದ ಮಂಜುನಾಥ್ K, ಶಿವಣ್ಣ, ಹಾಲಪ್ಪ, ಶಿವಣ್ಣ GL, ಶಿವಲಿಂಗಯ್ಯ, ಬಾಲಕೃಷ್ಣ, ವೇದಶ್ರೀ, ಹೇಮಲತಾ V, ರೂಪಾ, ಮುದ್ದಮ್ಮ, ಸಾವಿತ್ರಮ್ಮ ಹಾಗೂ PDO ಶ್ರೀನಿವಾಸ್ G, ಕಾರ್ಯದರ್ಶಿ ಕಿಟ್ಟಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ರಂಗನಾಥ್ NS, ತಿಮ್ಮಕ್ಕ, ಕಂಬಣ್ಣ ಹಾಗೂ ಊರಿನ ಎಲ್ಲ ಮುಖಂಡರು, ಊರಿನ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ವರದಿ ರಘುನಂದನ್ TR, ತೋವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಬಂದಿರತಕ್ಕಂಥ ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಹಾಗೂ ನಮ್ಮ ಏನು 2020-26ವರೆಗೆ ನಮ್ಮ ಚುನಾಯಿತ ಪ್ರತಿನಿಧಿಗಳು, ನಮ್ಮ ಸಿಬ್ಬಂದಿಗಳು ಎಲ್ಲರೂ ಸೇರಿ ಈ ಒಂದು ಕಟ್ಟಡ ಕಟ್ಟಬೇಕಾದ್ರೆ ನಮ್ಮ ಶ್ರಮ ಭಾಳಷ್ಟು ಇದೆ. ಯಾಕಂದರೆ ಈ ಗ್ರಾಮದಲ್ಲಿ ತುಂಬ ಹಿಂದುಳಿರ್ತಕ್ಕಂಥ ಗ್ರಾಮ. ಏನಾದರೂ ಮಾಡಿ ಒಂದು ಗ್ರಂಥಾಲಯವನ್ನು ಸ್ಥಾಪನೆ ಕಟ್ಟಡವನ್ನು ಕಟ್ಟಬೇಕು, ಹಾಗೆಯೇ ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸ್ಬೇಕು ಅಂತೇಳಿ ಒಂದು ಕನಸನ್ನು ಕಾಣ್ತಿದ್ದು. ಕನಸನ್ನು ಕಂಡು ನಮ್ಮ ಮಂಜು ಮತ್ತು ಅಧ್ಯಕ್ಷರು ಹೇಳಿದ ಹಾಗೆ ವರ್ಗ 1ರಲ್ಲಿ ನಾವು ಅದನ್ನು ಒಂದು ಕಡೆ ಕೂಡಿಟ್ಟು ಅದನ್ನು ಈ ಒಂದು ಕಟ್ಟಡಕ್ಕೆ ಸದ್ಬಳಕೆ ಆಗುವಂತೆ ಈ ಕಟ್ಟಡವನ್ನು ಉದ್ಘಾಟನೆ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ. ಹಾಗೆಯೇ ಏನು ಈ ಗ್ರಾಮಕ್ಕೆ ಬರ್ತಕ್ಕಂಥ ಏನು ವಿದ್ಯಾರ್ಥಿಗಳು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಮುಂದೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂದ ಹಾಗೆ ನಾವೆಲ್ಲೋ ಹೋಗಿ ಪೇಪರು ಓದೋಕ್ಕಿಂತ ಇಲ್ಲೇ ಕೂತ್ಕೊಂಡು ನಮ್ಮ ಗ್ರಾಮದಲ್ಲೇ ಒಂದು ಪೇಪರ್ ಓದಿದರೆ ನಮಗೆ ಒಂದು ಖುಷಿ. ಇದು ನಮ್ಮ ಗ್ರಾಮ, ನಮ್ಮ ಕಟ್ಟಡ, ನಮ್ಮ ಗ್ರಂಥಾಲಯ ಅಂತಕ್ಕಂಥದ್ದು ಈ ಊರಿನಲ್ಲಿ ಒಂದು ಅಭಿಮಾನ ಇರಲಿ ಅಂತೇಳಿ ಒಂದು ದೃಷ್ಟಿಯಿಂದ ಈ ಕಟ್ಟಡವನ್ನು ಕಟ್ಟಿದ್ದೀವಿ ಎಲ್ಲರ ಸಹಕಾರದೊಂದಿಗೆ. ಅದರಲ್ಲೂ ನಮ್ಮ ಗುತ್ತಿಗೆದಾರರಂಥ ಬಾಬಣ್ಣರಿಗಂತೂ ನಾನು ಭಾಳಷ್ಟು ಹಿಂಸೆ ಕೊಟ್ಟಿದ್ದೀನಿ ಇದರಲ್ಲಿ. ಅವ್ರೇನೇ ಯಾವುದೇ ರೀತಿ ಬೇಸರ ಮಾಡ್ಕೋಬಾರ್ದು. ಯಾಕಂದರೆ ಅವರಿಗೆ ಬೆಳಿಗ್ಗೆ ಎದ್ದರೆ ನಮ್ದು ಅದೇ ನಮ್ಮ ಒಂದು ಮುಕ್ತಾಯ ಆಗೋದ್ರೊಳಗೆ, ನಮ್ಮ ಒಂದು ಏನು ಸದಸ್ಯತ್ವ ಮುಕ್ತಾಯ ಆಗೋದ್ರೊಳಗೆ ಈ ಒಂದು ಕಟ್ಟಡವನ್ನು ಕಟ್ಟಬೇಕು, ಒಂದು ಕನಸನ್ನು ಕಾಣ್ತಾ ಇದ್ದೀವಿ ಅಂತ ಹೇಳಿ ಅವರಿಗೆ ಒಂದು ಒತ್ತಡ ಕೊಟ್ಟು ಈ ಒಂದು ಕಟ್ಟಡವನ್ನು ಇವತ್ತಿನ ದಿನದಲ್ಲಿ ಒಂದು ಉದ್ಘಾಟನೆ ಮಾಡಲಿಕ್ಕೆ ಎಲ್ಲರ ಸಹಕಾರ ಮತ್ತು ಅಭಿಪ್ರಾಯವನ್ನು ನೀಡಿ ಅವರಿಗೆ ಈ ಒಂದು ಮುಕ್ತಾಯವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತೈತೆ. ಶ್ರೀನಿವಾಸ್ ಅಂತ ಪಂಚಾಯತಿ ಅಭಿವೃದ್ಧಿಕಾರಿ, ನೆಲಹಾಳ್ ಗ್ರಾಮ ಪಂಚಾಯತಿ, ಮತ್ತು ನಮ್ಮೆಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ನಮ್ಮೆಲ್ಲ ಸ್ಟಾಫ್ ಜೊತೆಗಿದ್ದೀವಿ. ಇವತ್ತು ಏನು ನೆಲಹಾಳ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೆಲಹಾಳ್ ಗ್ರಾಮದಲ್ಲಿ CA ಸೈಟ್ನಲ್ಲಿ ಇವತ್ತು ಡಿಜಿಟಲ್ ಗ್ರಂಥಾಲಯ ಮತ್ತು ಅರಿವು ಕೇಂದ್ರವನ್ನು ಅಧಿಕೃತವಾಗಿ ಉದ್ಘಾಟನೆಯನ್ನು ನಮ್ಮೆಲ್ಲ ಅಧ್ಯಕ್ಷ ಸದಸ್ಯರು ಮಾಡಿದ್ದಾರೆ. ಏಕೆಂದರೆ ನಮ್ಮಲ್ಲಿ ಇವತ್ತು ಇಡೀ ಸ್ಟೇಟಲ್ಲಿ ಗ್ರಂಥಾಲಯ ಅರಿವು ಕೇಂದ್ರಗಳು ಎಲ್ಲ ಓನ್ ಬಿಲ್ಡಿಂಗನ್ನು ಹೊಂದಿದ್ದೇವೆ. ಅದು ನಮ್ಮ ನೆಲಹಾಳಲ್ಲಿ ಸ್ವಂತ ಕಟ್ಟಡ ಇಲ್ಲದೆ ನಾವು ಬಾಡಿಗೆ ಕಟ್ಟಡದಲ್ಲಿ ಇಲ್ಲಿವರೆಗೂ ಕೂಡ ಗ್ರಂಥಾಲಯವನ್ನು ನಡೆಸ್ತಾ ಇದ್ದು. ಆದರೆ ನಮ್ಮೆಲ್ಲ ಅಧ್ಯಕ್ಷ ಸದಸ್ಯರು, ಚುನಾಯಿತ ಪ್ರತಿನಿಧಿಗಳು ಒಂದು ಸ್ವಂತ ಬಿಲ್ಡಿಂಗನ್ನು ಹೊಂದಬೇಕು ಅಂತ ಕಳೆದ 1 ವರ್ಷದಿಂದ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿ ನಮ್ಮ ಸ್ವಂತ ಅನುದಾನದಲ್ಲಿ ಈ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತಂದಾಗ ಯೋಚನೆ ಮಾಡಿದ್ರು. ಇಲ್ಲಿ ಜಾಗ ಎಲ್ಲಿದೆ ಅಂತ ಯೋಚನೆ ಮಾಡಿದಾಗ ಇಲ್ಲಿ CA ಸೈಟು ಕಂಡು ಬಂತು. ಈ ಒಂದು CA ಸೈಟ್ನಲ್ಲಿ ಇವತ್ತು ಒಂದು ಸುಸಜ್ಜಿತವಾದ ಗ್ರಂಥಾಲಯವನ್ನು ಕಟ್ಟಿ ಉದ್ಘಾಟನೆ ಮಾಡಿದ್ದೇವೆ. ಅದೇ ರೀತಿ ಈ ಒಂದು ಗ್ರಂಥಾಲಯ ಒಂದು ಜ್ಞಾನ ಕೇಂದ್ರ, ಒಂದು ಅರಿವು ಕೇಂದ್ರ. ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿಜಿಟಲ್ ಗ್ರಂಥಾಲಯ ಅಂತ ಈಗೆಲ್ಲ ಮರುನಾಮಕರಣ ಆಗಿದೆ.
ಯಾಕೆಂದರೆ ಹಿಂದೆಲ್ಲ ಗ್ರಂಥಾಲಯ ಅಂದರೆ ಜಸ್ಟ್ ಪುಸ್ತಕಗಳನ್ನು ಓದ್ಕೊಂಡು ಹೋಗ್ತಾಯಿದ್ವಿ. ಇವತ್ತು ಡಿಜಿಟಲ್ ಗ್ರಂಥಾಲಯ ಅಂದರೆ ಇಲ್ಲಿ 2 ಕಂಪ್ಯೂಟ್ರನ್ನು ಕೊಡ್ತೀವಿ, ಇಂಟರ್ನೆಟ್ ಸೌಲಭ್ಯವೂ ಕೂಡ ಇರುತ್ತದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಎಲ್ಲ ಗೂಗಲಲ್ಲಿ ಸಿಗುವಂಥ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಈ ಡಿಜಿಟಲ್ ಗ್ರಂಥಾಲಯ ಅನುಕೂಲ ಮಾಡುತ್ತೆ. ಹಾಗಾಗಿ ಈ ಒಂದು ನಮ್ಮ ನೆಲಾಳ ಗ್ರಾಮದಲ್ಲಿ ಇವತ್ತು ಡಿಜಿಟಲ್ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದ್ದೀವಿ. ನೆಲಾಳ ಗ್ರಾಮ ಪಂಚಾಯತಿಲಿ ನಾವೆಲ್ಲ ಕನಸ್ಕೊಂಡಿದ್ವಿ ಇದನ್ನು ಮಾಡಬೇಕು ಅಂತ. ನಮ್ಮ ಇದರ ವರ್ಗಾವಣೆ ಅನುದಾನದಿಂದ ನಾವು ಡಿಜಿಟಲ್ ಗ್ರಂಥಾಲಯವನ್ನು ಮಾಡಿದ್ದೀವಿ. ಇದರ ಅನುಕೂಲ ನಮ್ಮ ನೆಲಾಳ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ರಿಗೂ ಅನುಕೂಲ ಆಗಲಿ ಅಂತ ಆರಂಭಿಸಿದ್ದೀವಿ. ದಯವಿಟ್ಟು ಇದ್ರ ಉಪಯೋಗ ಎಲ್ಲರೂ ಪಡ್ಕೋಬೇಕು.